ಸ್ನೇಹಿತರೆ, ನಿಮಗೆಲ್ಲ ನನ್ನ ಪ್ರೀತಿಯ ನಮಸ್ಕಾರಗಳು. ಸ್ನೇಹಿತರೆ, ಇಂದಿನ ದಿನಗಳಲ್ಲಿ ಮದುವೆಯಾಗಿ ಕೆಲವೇ ದಿನಗಳಲ್ಲಿ ಗಂಡ ಹೆಂಡತಿ ಇಬ್ಬರೇ ಇದ್ದರೂ ಕೂಡ ಗಂಡ ಹೆಂಡತಿ ಮೇಲೆ ಮತ್ತು ಹೆಂಡತಿ ಗಂಡನ ಮೇಲೆ ಪ್ರತ್ಯಾರೋಪಗಳನ್ನು ಮಾಡುತ್ತಾ ದಿನಾಲು ಕೋರ್ಟ್ಗೆ ಸಾವಿರಾರು ವಿಚ್ಛೇದನ ಕೇಸುಗಳು ಹೋಗುತ್ತಿರುವುದನ್ನು ನಾವು ನೋಡ್ತಾ ಇರ್ತೀವಿ. ಕೇವಲ ಒಬ್ಬಳ ಹೆಂಡತಿಯನ್ನು ಮಾಡಿಕೊಂಡೇ ಪೋಷಣೆ ಮಾಡದೇ ಇರುವುದನ್ನು ನಾವು ಅನೇಕ ಜನರನ್ನು ನೋಡ್ತಾ ಇದ್ದೀವಿ. ಆದರೆ ಇಲ್ಲೊಬ್ಬ ವ್ಯಕ್ತಿ ಇದ್ದಾನೆ, 12 ಜನ ಹೆಂಡತಿಯರನ್ನು ಮದುವೆ ಮಾಡಿಕೊಂಡಿದ್ದಾನೆ. ಜೊತೆಗೆ 100 ಜನ ಮಕ್ಕಳನ್ನು ಪಡೆದು 578 ಜನ ಮೊಮ್ಮಕ್ಕಳನ್ನು ಪಡೆದಿದ್ದಾನೆ. ನೀವು ಆಶ್ಚರ್ಯಪಟ್ಟರೂ ಕೂಡ ಇದು ನಿಜ ಸಂಗತಿ. ಬನ್ನಿ ಸ್ನೇಹಿತರೆ, ಈ ವ್ಯಕ್ತಿ ಯಾರು ಮತ್ತು ಯಾವ ಕಾರಣಕ್ಕಾಗಿ ಇಷ್ಟೊಂದು ಮದುವೆಯಾದನು ಮತ್ತು ಈಗ ಆತನ ಪರಿಸ್ಥಿತಿ ಯಾವ ರೀತಿ ಇದೆ, ಇವೆಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈ ವ್ಯಕ್ತಿ ನಮ್ಮ ದೇಶಕ್ಕೆ ಸಂಬಂಧಪಟ್ಟವರಲ್ಲ. ಸದ್ಯ ಈ ವ್ಯಕ್ತಿಯು ಉಗಾಂಡ ದೇಶಕ್ಕೆ ಸಂಬಂಧಪಟ್ಟವರು. ಉಗಾಂಡ ಪೂರ್ವ ಏಷ್ಯಾದ ಒಂದು ದೇಶ. ಇಲ್ಲಿ ವಿವಿಧ ಸಂಸ್ಕೃತಿ ಸಂಪ್ರದಾಯಗಳಿವೆ. ಈ ದೇಶದಲ್ಲಿ ಕೆಲವು ಸಮುದಾಯಗಳ ಸದಸ್ಯರು ಬಹುಪತ್ನಿತ್ವ ವಿವಾಹಗಳನ್ನು ಹೊಂದಲು ಅನುಮತಿಸಲಾಗಿದೆ. ಸಾಮಾನ್ಯವಾಗಿ ಒಂದೆರಡು ಮದುವೆಗಳನ್ನು ಮಾಡಿದ ಅನೇಕ ಪುರುಷರನ್ನು ಅಲ್ಲಿ ನೋಡಬಹುದು. ಆದರೆ ಈ 12 ಜನ ಮದುವೆಯಾಗಿರುವ ವ್ಯಕ್ತಿ ಹೆಸರು ಮೂಸಾ ಅಸಹ್ಯ. ಈ ಮೂಸಾ ಅಸಹ್ಯ ಎಂಬ ವ್ಯಕ್ತಿ ಕೇವಲ 17 ವರ್ಷ ವಯಸ್ಸಿನವನಾಗಿದ್ದಾಗ, ಅಂದರೆ 1972ರಲ್ಲಿ ಮೊದಲ ಬಾರಿಗೆ ವಿವಾಹವಾದರು. ಈತನ ತಂದೆಗೆ ಕೇವಲ 2 ಮಕ್ಕಳಿದ್ದರು. ಬಡ ಕುಟುಂಬದಿಂದ ಬೆಳೆದು ಬಂದ ಮೂಸಾ ಕೃಷಿ ಮತ್ತು ಮಾಂಸದ ಮಾರಾಟ ನಡೆಸುವ ಮೂಲಕ ಆರ್ಥಿಕವಾಗಿ ಬೆಳೆದರು. ಕೃಷಿ ಮತ್ತು ಮಾಂಸದ ಮಾರಾಟ ಮಾಡುತ್ತಿರುವ ಕಾರಣ ಅನೇಕ ಸ್ತ್ರೀಯರು ಅಲ್ಲಿಗೆ ಆಗಮಿಸುತ್ತಿದ್ದಂತೆ ಕೆಲವರನ್ನು ಸ್ನೇಹ ಮಾಡಿ ನಂತರ ಪ್ರೀತಿ ಮಾಡಿ ಮದುವೆಯಾಗಿದ್ದಾರೆ. ಹಾಗಾಗಿ ಒಬ್ಬರ ನಂತರ ಒಬ್ಬರನ್ನು ವಿವಾಹವಾದರು. ಈತನ ಪತ್ನಿಯರು ವಿವಿಧ ಭಾಷೆಗಳನ್ನು ಮಾತನಾಡುವ ಉಗಾಂಡದ ವಿವಿಧ ಪ್ರಾಂತ್ಯಗಳಿಂದ ಬಂದವರು. ಮೂಸಾಗೆ ಈಗ 70 ವರ್ಷ. ಪ್ರತಿ ಹೆಂಡತಿ ಸರಾಸರಿ 9 ಮಕ್ಕಳಿಗೆ ಜನ್ಮ ನೀಡಿದ್ದಾಳೆ. 102ನೇ ಮಗುವಿಗೆ ಜನನದ ನಂತರ ಮೂಸಾಗೆ ತಾನು ಸ್ವಲ್ಪ ಮಿತಿಮೀರಿ ಹೋಗುತ್ತಿರುವಂತೆ ಭಾಸವಾಗಿ ಮದುವೆಯಾಗುವುದನ್ನು ನಿಲ್ಲಿಸಿದ್ದಾನೆ ಮತ್ತು ಮಕ್ಕಳನ್ನು ಮಾಡಿಕೊಳ್ಳಬಾರದು ಅಂತ ನಿರ್ಧರಿಸಿದ್ದಾನೆ. ಈಗ ಅವನ ಮಕ್ಕಳಿಗೆ ಮದುವೆಯಾಗಿ ಮೊಮ್ಮಕ್ಕಳು ಸಹ ಹುಟ್ಟಿದ್ದಾರೆ. ಪ್ರಸ್ತುತ ಮೂಸಾಗೆ 578 ಮೊಮ್ಮಕ್ಕಳಿದ್ದಾರೆ. ಕೆಲವು ಮೊಮ್ಮಕ್ಕಳು ಅವರ ಕೊನೆಯ ಹೆಂಡತಿಗಿಂತ ದೊಡ್ಡವರಾಗಿದ್ದಾರೆ. ಮಕ್ಕಳು ಮತ್ತು ಮೊಮ್ಮಕ್ಕಳ ಹೆಸರುಗಳ ದಾಖಲೆಯನ್ನು ಇಡಲು ಸಾಧ್ಯವಿಲ್ಲದ ಕಾರಣ ಪ್ರತ್ಯೇಕ ರಿಜಿಸ್ಟರನ್ನು ಬಳಸುತ್ತಿದ್ದಾರೆ. ಈಗ ವಯಸ್ಸಾದ ಮೂಸಾ ತನ್ನ ಕುಟುಂಬವನ್ನು ಪೋಷಿಸಲು ಸಾಕಷ್ಟು ಹಣವಿಲ್ಲದೆ ಬಡತನದಲ್ಲಿದ್ದಾರೆ ಎಂದು ಸಹ ಕೆಲವರು ಹೇಳಿಕೊಳ್ಳುತ್ತಾರೆ. ಮೂಸಾ ಅವರ ಪತ್ನಿಯರು ಮತ್ತು ಮಕ್ಕಳು ಹೇಳುವ ಪ್ರಕಾರ ಬಡತನದಲ್ಲಿ ಇದ್ದರೂ ಸಹ ಸಂತೋಷವಾಗಿದ್ದಾಗಿ ಹೇಳಿಕೊಳ್ಳುತ್ತಾರೆ. ಒಟ್ಟಾರೆಯಾಗಿ ಮದುವೆಯಾಗಿ ಹೆಂಡತಿಯೊಬ್ಬಳ ಜೊತೆ ಸರಿಯಾಗಿ ಸಂಸಾರ ಮಾಡಲಾಗದ ಇಂದಿನ ಕಾಲದಲ್ಲಿ ಮೂಸಾ 12ನೇ ಮದುವೆಯಾಗಿದ್ದು ನಿಜಕ್ಕೂ ಅಚ್ಚರಿ ವಿಚಾರ. ನಮ್ಮಲ್ಲಿ ನಾವಿಬ್ಬರು ನಮಗಿಬ್ಬರು ಎನ್ನುವ ಮಾತು ಹೋಗಿ ಸದ್ಯ ನಾವಿಬ್ಬರು ಆದರೆ ಒಂದು ಮಗು ಸಾಕು ಎನ್ನುವ ಸ್ಥಿತಿ ಇದೆ. ಸ್ನೇಹಿತರೆ, ಸದ್ಯ ನಮ್ಮ ದೇಶದಲ್ಲಿ ಕಾನೂನಾತ್ಮಕವಾಗಿ ಬಹುಪತ್ನಿತ್ವಕ್ಕೆ ಅವಕಾಶವಿಲ್ಲ. ನಮ್ಮ ದೇಶದಲ್ಲಿ ಕೇವಲ ಏಕಪತ್ನಿತ್ವಕ್ಕೆ ಅವಕಾಶವಿದೆ. ಸ್ನೇಹಿತರೆ, ಹೌದು, ಇನ್ನೂ ಈ ಥರ ವ್ಯಕ್ತಿಗಳು ಈ ಪ್ರಪಂಚದಲ್ಲಿ ಯಾವ ಯಾವ ದೇಶದಲ್ಲಿ ಎಲ್ಲೆಲ್ಲಿದ್ದಾರೋ ನಮಗೆ ಗೊತ್ತಿಲ್ಲ. ಕೆಲವೊಂದು ಸಲ ಮೀಡಿಯಾಗಳ ಮೂಲಕ ಈ ಥರ ವ್ಯಕ್ತಿಗಳು ಬೆಳಕಿಗೆ ಬರ್ತಾ ಇರುತ್ತಾರೆ. ಸ್ನೇಹಿತರೆ, ನಿಮಗೇನಾದರೂ ಇಂಥ ವ್ಯಕ್ತಿಗಳ ಬಗ್ಗೆ ಗೊತ್ತಿದ್ದರೆ ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ತಿಳಿಸಿ. ಹಾಗೆಯೇ ಇದುವರೆಗೆ ವಿಡಿಯೋವನ್ನು ನೋಡಿರುವುದಕ್ಕಾಗಿ ನಿಮಗೆ ಧನ್ಯವಾದಗಳು. ಹಾಗೆಯೇ ವಿಡಿಯೋಗೊಂದು ಲೈಕ್ ಕೊಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಸ್ನೇಹಿತರೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. Kati dina wakazi 12